ಮನುಷ್ಯ ಯಾವತ್ತೂ ದೇವ್ರಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಾದ ಸಹಾಯ ನಾವೆಲ್ರಿಗೂ ಮಾಡ್ತಾ ಇರಬೇಕು ಅಷ್ಟೆ. ಇದರಲ್ಲಿ ನನ್ನ ದೊಡ್ಡ ಗುಣ ಏನೂ ಇಲ್ಲ, ಇದು ನನ್ನ ಕರ್ತವ್ಯ. ನೀವು ನಮ್ಮ ಸ್ವಂತ ಕುಟುಂಬ ಇದ್ದ ಹಾಗೆ, ಆಯ್ತಾ? ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಆಯ್ತು ಅಮ್ಮವ್ರೆ, ಹೋಗ್ಬನ್ನಿ. ಬರ್ತೀನಿ ಅಮ್ಮವ್ರೆ. ಸುಬ್ಬಿ, ಸೂರ್ಯ, ಇವತ್ತು ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಹೌದು, ಕಮಲಮ್ಮ ಕಷ್ಟದಲ್ಲಿದ್ದಾಳೆ ಅನ್ನೋದು ನೀನು ಹೇಗೆ ತಿಳ್ಕೊಂಡೆ? ಎಲ್ಲ ನಿಮ್ಮಿಂದ ಕಲ್ತಿರೋದು ಯಜಮಾನ್ರೆ. ನಿಮ್ಮನ್ನಷ್ಟು ಫಾಲೋ ಮಾಡದೆ ಇರ್ತೀನ? ನಮ್ಮ ಜನ ನಮಗೋಸ್ಕರ ಅಷ್ಟು ಕಷ್ಟಪಡ್ತಾರೆ. ಅವರಿಂದಾನೇ ನಾವು ಖುಷಿಯಾಗಿರೋದು. ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕಲ್ವಾ? ಈ ಮಾತನ್ನ ಹೇಳಿ ನೀನು ಸೂರ್ಯವಂಶದ ಸೊಸೆ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಈ ಮಾತು ಹೇಳ್ದೆ ಇದ್ರೂ ನಾನು ಸೂರ್ಯವಂಶದ ಸೊಸೆನೆ. ಹೌದೌದೌದು. ಆದರೆ ಈ ಜವಾಬ್ದಾರಿ ಬರೋದು ಅಷ್ಟು ಸುಲಭ ಅಲ್ಲ. ಅದು ನಿನಗೆ ಬಂದಿದೆ, ಅದಕ್ಕೆ ಮಾತೃ ಹೃದಯ ಇರಬೇಕು. ಒಳ್ಳೆ ವಿಚಾರ ಕೇಳಿದ್ದೀನಿ. ನಿನಗೋಸ್ಕರ ನನ್ನ ಕೈಯಾರೆ ಈಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಒಂದ್ ನಿಮಿಷ, ನೀನು ನಂಗೋಸ್ಕರ ಕಾಫಿ ಮಾಡ್ತೀಯ? ಹಾ, ಕೂತ್ಕೊಳ್ಳಿ ಮೇಡಮ್. ಅಲ್ಲ ಸೂರ್ಯ, ಈ ಮನೆ ಮಹಾರಾಣಿ ಕೂತ್ಕೊಳ್ಳಿ. ನಿಮಗೋಸ್ಕರ ಈ ಸೇವಕ ಒಂದು ಬಿಸಿ ಬಿಸಿ ಕಪ್ ಕಾಫಿ ಮಾಡ್ಕೊಂಡು ಬರ್ತಾನೆ. ಸೂರ್ಯ, ಒಂದೇ ಕಪ್. ನಾನು ಅದೇ ಅನ್ಕೊಂಡಿದ್ದೆ. ಅದರಲ್ಲಿ ಸಕ್ಕರೆನೇ ಹಾಕಲ್ಲ. ಮೊದಲು ನೀನ್ ಕುಡಿ, ಆಮೇಲೆ ನಾನು ಕುಡಿತೀನಿ. ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾರು ಇಲ್ಲದೆ ಇರೋ ಜಾಗದಲ್ಲಿ ಒಂಟಿ ಹುಡುಗಿಗೆ ಈ ರೀತಿ ಎದುರಿಸ್ತೀಯಲ್ಲ? ತಮಾಷೆ ಮಾಡಬೇಡ ಶಿವಾನಿ. ನೀನು ಹೆದರ್ಕೊಳ್ಳೋ ಹುಡುಗಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಿನ್ನ ಮುಖದಲ್ಲಿ ಒಂದು ಸಣ್ಣ ಗಾಬರಿ ನೋಡಿ ನನಗೆ ಶಾಕ್ ಆಯ್ತು, ಗೊತ್ತಾ? ಈಗ ಇಲ್ಲಿಗೆ ಯಾಕೆ ಬಂದೆ? ಅರೆ, ಬೆಳಿಗ್ಗೆ ಈ ದಾರಿಲಿ ಯಾಕೆ ಬರ್ತಾರೆ ಹೇಳು? ವಯಸ್ಸಾದವರು ವಾಕಿಂಗ್ ಬರ್ತಾರೆ, ವಯಸ್ಸಿನಲ್ಲಿದ್ದವರು ಜಾಗಿಂಗ್ ಬರ್ತಾರೆ. ಇದು ನಿನ್ ರೆಗ್ಯುಲರ್ ರೂಟ್ ಅಲ್ವಲ್ಲ. ಈ ಕಡೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇರೋದು. ನಾನು ಹೋಗ್ತಿರೋ ರೂಟು ಚೆನ್ನಾಗಿಲ್ಲ, ಅಲ್ಲಿ ನಾನು ಒಬ್ಬನೇ ಹೋಗಬೇಕು. ಆದರೆ ಈ ರೂಟಲ್ಲಿ ಕಣ್ ತುಂಬ ಹಸಿರು ಕಾಣುತ್ತೆ, ಕಲರ್ ಕಲರ್ ಹೂಗಳು ಕಾಣಿಸ್ತವೆ. ನಮ್ಮವರು ಅನ್ಸ್ಕೊಂಡಿರೋರು ಈ ಜಾಗದಲ್ಲಿ ಸಿಗ್ತಾರೆ. ಒಂಥರ ಕಣ್ಣಿಗೆ ಹಬ್ಬ. ಸರಿ, ಮತ್ತೆ ಸಿಗ್ತೀನಿ, ಬಾಯ್. ನಾವಿಬ್ರು ಹೋಗ್ತಾ ಇರೋ ದಾರಿ ಒಂದೇ ಅಂದಮೇಲೆ ಮತ್ತೆ ಸಿಗೋದಕ್ಕೆ ಒಟ್ಟಿಗೆ ಹೋಗ್ಬೋದಲ್ವಾ? ಇಲ್ಲ, ನಾನೀಗ ರೂಟ್ ಚೇಂಜ್ ಮಾಡ್ತೀನಿ. ಏಕೆ? ಮುಂದಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಕೆಸರಿದೆ, ತುಂಬಾ ನಾಯಿಗಳಿದಾವೆ. ಬೆಳಗ್ಗೆನೆ ನಾಯಿಗಳು ಸಿಕ್ಕಿದ್ರೆ ನಂಗೆ ಇಷ್ಟ ಆಗಲ್ಲ. ಎಲ್ಲ ನಾಯಿಗಳು ಕಚ್ಚೋದಕ್ಕೆ ಬರಲ್ಲ ಶಿವಾನಿ. ಕೆಲವೊಂದು ನಾಯಿಗಳು ಸ್ವಾಮಿ ನಿಷ್ಠೆಯಿಂದ ಇರ್ತವೆ, ತಮ್ಮವರು ಅನ್ನೋ ಭಾವನೆಯಲ್ಲಿ ಪ್ರೀತಿಯಿಂದ ಬರ್ತವೆ. ಅವ್ರವ್ರ ಭಾವನೆ ಅವ್ರವ್ರಿಗೆ ದೊಡ್ಡದು. ಈ ದಾರಿ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ನೀನ್ ಯಾಕೆ ಈ ಕಡೆ ಬರೋದಕ್ಕೆ ಹೋದೆ? ಓ, ಅರ್ಥ ಆಯ್ತು ಬಿಡು.
ಈ ಕಡೆ ನಿಮ್ ಭಾವನ್ ಮನೆ ಇದೆಯಲ್ವಾ, ಅದಕ್ಕೆ ಈ ಕಡೆ ಹೋಗ್ತಾ ಇದೆಯಾ ತಾನೇ? ಇಲ್ಲ, ಇನ್ಮೇಲೆ ನನ್ನ ಭಾವನ್ ಮನೆ ಕಡೆ ಹೋಗಲ್ಲ. ಆ ಕಡೆ ಹೋಗ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದ್ದಾರೆ. ಹಾಗಾದ್ರೆ ನಿಮ್ ಭಾವ ಈ ಕಡೆನೆ ಬರ್ತಾರೆ ಅಂತ ಹುಡ್ಕೊಂಡ್ ಬಂದಿದ್ಯಾ ಅಲ್ವಾ? ಇಲ್ಲ, ನಾನು ಫಿಟ್ ಆಗಿರಕ್ಕೆ ಜಾಗಿಂಗಿಗೆ ಬರ್ತೀನಿ ಹೊರತು ಸಿಕ್ದವ್ರ ಜೊತೆ ಮೀಟಿಂಗ್ ಮಾಡಕ್ಕಲ್ಲ. ಆದ್ರೆ ನಿಜ ಹೇಳ ಶಿವಾನಿ, ನಾನು ನಿನ್ನನ್ನೇ ಹುಡ್ಕೊಂಡು ಬಂದಿದ್ದು. ನೀನ್ ಹೋಗೋ ದಾರಿನಲ್ಲಿ ನಿನ್ ಜೊತೆ ಹೆಜ್ಜೆ ಹಾಕ್ಬೇಕು ಅಂತಾನೇ ಬಂದಿದ್ದೀನಿ. ಈ ಪ್ರಕೃತಿ ಹಸಿರು ಹೂಗಳೆಲ್ಲ ಒಂದು ನೆಪ ಅಷ್ಟೆ. ಇಲ್ಲಿರೋ ಎಲ್ಲಾ ಸೌಂದರ್ಯ ನಿನ್ ಕಣ್ಣಲ್ಲೇ ಇದೆ ಶಿವಾನಿ. ಯಾಕೆ ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ವಾ? ಈ ಕಿಕ್ಕು ಕುಡಿಯೋದ್ರಿಂದ ಬರಲ್ಲ, ಎದುರುಗಡೆ ಇರೋ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡೋ ಸ್ಮೈಲಿಂದ ಬರುತ್ತೆ. ದಯವಿಟ್ಟು ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋ ಶಿವಾನಿ. ನನ್ಗೆಲ್ಲ ಅರ್ಥ ಆಗತ್ತೆ, ಆದ್ರೆ ನೀನು ನಿನ್ ಕನ್ಸ್ಗಳನ್ನ ಅಪಾರ್ಥ ಮಾಡ್ಕೋತಾ ಇದೀಯ. ಮೊದ್ಲು ಹಗಲ್ಗನ್ಸ್ ಕಾಣೋದನ್ನ ಕಡಿಮೆ ಮಾಡು, ಎಲ್ಲ ಸರಿ ಹೋಗುತ್ತೆ. ನನಗೆ ನಿನ್ ಸಜೆಷನ್ ಬೇಡ, ಡಿಸಿಷನ್ ಬೇಕು ಶಿವಾನಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಏನು ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದೀರಾ? ಯಾರ ಹೆಸರಲ್ಲಿ ಪೂಜೆ ಆಗ್ಬೇಕಿತ್ತು? ಇದೇನ್ ಹೀಗೆ ಕೇಳ್ತಿದ್ದೀರಾ ಅರ್ಚಕ್ರೆ? ನಮ್ ಕುಟುಂಬದವ್ರು ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿ. ಇಲ್ಲ ಪದ್ಮಿನಿ, ಈ ಪೂಜೆನ ವಿಶೇಷವಾಗಿ ನಿಂಗೋಸ್ಕರ ಇಟ್ಕೊಂಡಿರೋದು. ಅರ್ಚಕ್ರೆ, ಪದ್ಮಿನಿ ಹೆಸರಲ್ಲಿ ಅರ್ಚನೆ ಮಾಡಿ. ಆಗ್ಬಹುದಮ್ಮ, ಹೇಳಿಮ್ಮ. ಹಸ್ಯಮಾನಸ್ಯ ಗೋತ್ರೋದ್ಭವಸ್ಯ ಮಾರ್ಕಂಡೇಯ ಗೋತ್ರ ಮಾರ್ಕಂಡೇಯ ಗೋತ್ರೋ ನಾಮಧೇಯಸ್ಯ ಪದ್ಮಿನಿ ಪದ್ಮಿನಿ ನಾಮನೇಹಿ ಹಸ್ತಾನಕ್ಷತ್ರ ಹಸ್ತಾ ನಕ್ಷತ್ರೋ ಕನ್ಯೋ ರಾಶಿ ಜಾತಸ್ಯ ಸಹ ಕುಟುಂಬಾನಾಂ. ತಗೊಳ್ಳಿ, ಒಳ್ಳೇದಾಗ್ಲಿ. ನಮಸ್ಕಾರ. ಇರಮ್ಮ ಇರಮ್ಮ, ನಂಗೊಂದ್ ಸೀರೆ ಕೊಡೋಣ. ಏನ್ ಆತ್ರ ಗುಟ್ರವ್ರಂಗ ಆಡ್ತಿಯಲ್ಲಮ್ಮ, ಬಂದು ಕೊಡ್ತಾರ ಇರಮ್ಮ. ನನಗ್ ಕೊಡೋಣ. ಅಣ್ಣ, ನನ್ಗೂ ಕೊಡೋಣ. ಓಹೋ, ನನಗ್ ಕೊಡೋಣ.